ಇಂದು ಹಿಪ್ಪರಗಿ ಬ್ಯಾರೇಜ್ ಹತ್ತಿರ ಕೃಷ್ಣಾ ನದಿಯ ನೀರಿನ ಮಟ್ಟವನ್ನು ಕಂದಾಯ ಸಚಿವರು ಆದ ಕೃಷ್ಣ ಬೈರೇಗೌಡರು, ಉಸ್ತುವಾರಿ ಸಚಿವರು ಆದ ಆರ್ಬಿ ತಿಮ್ಮಾಪುರ್ ಅವರು ಹಾಗೂ ಶಾಸಕರು ಆದ ಸಿದ್ದು ಸವದಿ ವೀಕ್ಷಣೆ ಮಾಡಿದ್ದಾರೆ. ಹಾಗೂ ಸ್ಥಳೀಯ ಶಾಸಕರು ಪುನರ್ ವಸತಿ ಕಲ್ಪಿಸಲು ಸಚಿವರಿಗೆ ಒತ್ತಾಯಿಸಿದೆ. ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಚರ್ಚೆ ಮಾಡಿದ್ವಿ. ಒಂದು ಎರಡನೇದು ಸುಮಾರು 12-13 ವರ್ಷ ಆಯ್ತು. ನಮ್ಮ ಕ್ಷೇತ್ರದಾನು ಹಳ್ಳಿಗಳು ಕಮದಡ್ಡಿ, ಹಳಿಂಗಳಿ, ಅಸ್ಕಿ ಮತ್ತು ಕುಲ್ಲಳ್ಳಿ ಈ ಹಳ್ಳಿಗಳು ಮೊದಲ ಮಟ್ಟಿ ಪುನರ್ವಸತಿಗೆ ತೊಂದರೆ ಆಗ್ಯದ. ಜಮೀನು ಸಿಗುವಲ್ದು. ನೀವು ಎಲ್ಲಿ ಫಾರೆಸ್ಟ್ ಲ್ಯಾಂಡರ್ ಕೊಡ್ರಿ ಅಥವಾ ರೆವೆನ್ಯೂ ಲ್ಯಾಂಡ್ ಇದ್ರೆ ಕೊಟ್ಟು ಅದನ್ನು 1 ವರ್ಷದಾಗ ಪೂರ್ತಿಗೊಳಿಸ್ರಿ. ಪ್ರತಿ ವರ್ಷ ನಮ್ಗೆ ತೊಂದರೆ ಆಗ್ತದೆ ಅನ್ನುವಂಥ ಮಾತನ್ನು ಅವರಿಗೆ ಮೀಟಿಂಗ್ದಾಗ ಚರ್ಚೆ ಮಾಡಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಕೃಷ್ಣ ಬೈರೇಗೌಡರು ಸಹಿತ ಎಲ್ಲ ಅಧಿಕಾರಿಗಳ ಕರೆದು ಸೀರಿಯಸ್ ಆಗಿ ತೊಗೊಂಡಿದ್ದನ್ನು ಮಾಡತ್ತ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇನ್ನೊಮ್ಮೆ ನಾವು ಕೊನೆಯದಾಗಿ ಏನು ಹೇಳಿದ್ರಂದ್ರೆ, ನಾವು ಲಕ್ಷ್ಮಣ ಅವ್ರು ಏನು ಹೇಳಿದ್ರಲ್ಲ, ಬೆಂಗಳೂರಾಗ ಒಂದು ಮೀಟಿಂಗ್ ಮಾಡಿರಿ, ಇಲ್ಲಿ ತಾಬಡ್ತೋಬಿಡಿ ಅಂತ ಏನು ಸಮಸ್ಯೆ ಬಗೆಹರಿಯಂಗಿಲ್ಲ. ಬೆಂಗಳೂರದಾಗ ಮೀಟಿಂಗ್ ಮಾಡಿರಿ, ಅಟ್ರು ನಮ್ಗೆ ಸಂತ್ರಸ್ತದ ಏನದಾರ ಎಲ್ಲರೂ ಕರೆದ ಆ ಜನಪ್ರತಿನಿಧಿ ಕರೆದ ಮೀಟಿಂಗ್ ಮಾಡಿರಿ. ನಾವೆಲ್ಲ ಸವಿಸ್ತಾರವಾಗಿ ವಿಷಯ ಹೇಳ್ತೀವತ್ತೆ ಹೇಳಿದ್ವಿ. ಆಲ್ರೆಡಿ ಮೊನ್ನೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ನೇತೃತ್ವದಾಗ ಒಮ್ಮೆ ಮೀಟಿಂಗ್ ಆಗ್ಯದ. ಅವರು ಸಹಿತ ಸೀರಿಯಸ್ ಎಲ್ಲ ಅಧಿಕಾರಿಗಳು ವಾರ್ನ್ ಮಾಡ್ಯಾರ. ಏನೇನು ಸಂತ್ರಸ್ತರದ ಅವ್ರಿಗೆ ತಕ್ಷಣ ಯಾರ್ದು ಅಧಿಕಾರಿ ಬೇಡ್ರಿ, ನೀವು ಪುನರ್ವಸತಿ ಒದಗಿಸುವಂಥ ಕೆಲಸ ಮಾಡಿರಿ ಅಂತ ಹೇಳಿದ್ದಾರೆ. ಉಳಿದಂತೆ ನಾವು ಇಲ್ಲಿ ಸ್ಥಳೀಯವಾಗಿ ನಾವು ಈಗ ಕಾಳಜಿ ಕೇಂದ್ರ, ದನಗಳಿಗೆ ಮೇವು ಕೊಡುವಂಥ ಕೆಲಸ ಯಾವುದೇ ತೊಂದರೆ ಇಲ್ಲ, ಕೊಡಿಸ್ಲಾಕತ್ತೀವಿ. ಇಲ್ಲಿ ನಮ್ಮ ಲೋಕಲ್ ಅಧಿಕಾರಿಗಳು ಅದಕ್ಕೆ ಸ್ಪಂದನೆ ಮಾಡಿ ಕೊಡಾಕತ್ಯಾರ. ಮತ್ತು ಘಟಪ್ರಭಾ ನೀರು ಕಮ್ಮಿ ಆಗ್ಯದ, ಸುಮಾರು 2 ಫೂಟ್ ಇಳಿದ. ಈಗ 84,000 ಇದ್ದಿದ್ದ ಇವತ್ತು 54,000, 20,000 ಕ್ಯೂಸೆಕ್ಸ್ ನೀರು ಕಮ್ಮಿ ಆಗ್ಯದ. ಈ ನಾಳೆ ಒಟ್ಟೊಳಗೆ ಏನು ರಸ್ತಾ ಬಂದಾಗ್ಯಾವ ಘಟಪ್ರಭಾದ ಅವೆಲ್ಲ ಖುಲ್ಲ ಆಗ್ತಾವೆ. ಕೃಷ್ಣ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಯಾಕಂದ್ರೆ 30,000 ಇದ್ದಿದ್ದು 10,000 ಕ್ಯೂಸೆಕ್ಸ್ ನೀರು ಕೊಯ್ನಾದಿಂದ ಹೆಚ್ಚು ಮಾಡುವಂಥ ಕೆಲಸ ಮಾಡ್ಯಾರ. ಇಲ್ಲೆಲ್ಲೆಲ್ಲೂ ಕಡಿಮೆ ಆದರೆ ಇನ್ನೊಂದು ಕಾನ್ಸ್ಟಂಟ್ ಇದು ಕಾಯ್ಕೋತದೆ. ನೀರು ಜಾಸ್ತಿ ಬಿಡೋದ್ರಿಂದ ನಮಗೆ ನಾವೇನು ಹೇಳಿದ್ದೀವಿ, ಇಷ್ಟೆಲ್ಲ ನೀರು ಬರೋ ಮುಂದೆ ಕೊಯ್ನಾ ಕಾನ್ಸ್ಟಂಟ್ ಇರ್ತದೆ ಒಂದು 15 ದಿವಸ ತನಕ, ನಾವು ಅಲ್ಲಿಮಟ್ಟಿ ತುಂಬ್ಕೋಬೋದು ಅಂತ ನಾವು ಅವ್ರಿಗೆ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡೀವಿ. ಅದರಿಂದ ಅವ್ರಿಗೆ ಸ್ಪಂದನೆ ಮಾಡಿದ್ದಾರೆ. ಅವರು MD, ಚೀಫ್ ಇಂಜಿನಿಯರು, ಏನು ಸಂಬಂಧಿತ ಸೆಕ್ರೆಟರಿಗಳು ಅವರೆಲ್ಲ ನಾವು ಮೀಟಿಂಗ್ ಮಾಡು, ಇಲ್ಲಿ ಬೇಸಿಗೆ ನೀರಿಗೂ ತೊಂದರೆ ಆಗಬಾರ್ದು ಮತ್ತು ಫ್ಲಡ್ಗೂ ರೈತರಿಗೆ ತೊಂದರೆ ಆಗಬಾರ್ದು, ಹಂಗೆ ಸರಳ ಸೂತ್ರ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೊಟ್ಟಿದ್ದಾರೆ ಮೀಟಿಂಗ್ದೊಳಗೆ. ಇಷ್ಟು ಚರ್ಚೆ ಆಗ್ಯದ. ಇಲ್ಲಿ ಮುಗಿಸ್ಕೊಂಡು ಅವರು ಹತ್ತನೇ ತಾಲೂಕು ಹೋದ್ರು, ನಾವು ಈ ಕಡೆ ಹೊರಟಿವಿ. ಧನ್ಯವಾದ.